ಬಳ್ಳಾರಿಯಲ್ಲಿ ಪಿಎಸ್ಐ ಅಧಿಕಾರಿಯೊಬ್ಬರ ಪತ್ನಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ದು ಈಕೆಯನ್ನ 36 ವರ್ಷದ ಚೈತ್ರ ಅಂತ ಹೇಳಿ ಗುರುತಿಸಲಾಗಿದೆ. ಮೋಕಾ ಠಾಣೆಯ ಪಿಎಸ್ಐ ಆಗಿ ಕೆ ಕಾಳಿಂಗ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದು ಇವತ್ತು ಬೆಳಗ್ಗೆ ಅವರ ಪತ್ನಿ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಮಕ್ಕಳು ಹಾಗೆ ಪತಿ ಧ್ವಜಾರೋಹಣಕ್ಕೆ ತೆರಳಿದ್ದಂತಹ ಸಂದರ್ಭ ಪತಿ ಮತ್ತು ಮಕ್ಕಳೆಲ್ಲ ಕೂಡ ಸ್ವತಂತ್ರ ದಿನಾಚರಣೆ ಆಚರಿಸೋದಕ್ಕೆ ತೆರಳಿದಂತ ಸಂದರ್ಭ ಅವರೆಲ್ಲರೂ ವಾಪಸ್ ಬರುವಷ್ಟರಲ್ಲಿ ಚೈತ್ರ ನೇಣಿಗೆ ಕೊರಳೊಡ್ಡಿದ್ದಾರೆ. ಆದರೆ ಆತ್ಮಹತ್ಯೆಗೆ ನಿಖರವಾದಂತ ಕಾರಣ ಏನು ಅನ್ನುವುದು ಇನ್ನಷ್ಟೇ ತಿಳಿದು ಬರಬೇಕಾಗಿದ್ದು ಈಗಾಗಲೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತಹ ಪೊಲೀಸರು ತನಿಖೆಯನ್ನ ಆರಂಭಿಸಿರುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬಳ್ಳಾರಿಯ ಮೋಕಾ ಪೊಲೀಸ್ ಠಾಣೆಯ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾಳಿಂಗ ಅವರ ಪತ್ನಿ ಚೈತ್ರ ನೇಣಿಗೆ ಶರಣಾಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭ. ಯಾವ ಕಾರಣಕ್ಕೋಸ್ಕರ ಈಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಮಾಹಿತಿ ಹೊರಬರಬೇಕಾಗಿದ್ದು ಪೊಲೀಸರಿಗಾಗಲೇ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಬಟ್ ಯಾವ ಕಾರಣಕ್ಕೋಸ್ಕರ ಇಂತಹ ದುಡುಕಿನ ನಿರ್ಧಾರವನ್ನ ಆಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯ ಇರುವಂತಹ ಪ್ರಶ್ನೆ. ಚಂದವಾದಂಥ ಸಂಸಾರ, ಗಂಡ ಹಾಗೆ ಓರ್ವ ಪುತ್ರ ಮತ್ತು ಪುತ್ರಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳು. ಅವರು ಇವತ್ತು ಸ್ವತಂತ್ರ ದಿನಾಚರಣೆ ಆಚರಿಸೋದಕ್ಕೋಸ್ಕರ ಶಾಲೆಗೆ ಹೋಗಿದ್ರಂತೆ ಮಕ್ಕಳು. ಇನ್ನು ಪತಿ ಸ್ವತಂತ್ರ ದಿನಾಚರಣೆಯ ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ಅಂತ ಹೇಳಿ ತೆರಳಿದಂತ ಸಂದರ್ಭದಲ್ಲಿ ಚೈತ್ರ ಸಾವಿಗೆ ಶರಣಾಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಇವರು ಸಾವಿಗೆ ಶರಣಾಗಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಬಟ್ ವಿಧಿಯ ಕ್ರೂರ ಆಟಕ್ಕೆ ಒಂದಿಡೀ ಕುಟುಂಬ ಇದೀಗ ದುಃಖದಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪುಟ್ಟ ಮಕ್ಕಳಿದ್ದಾರೆ, ಅವರ ಬಗ್ಗೆ ಆದರೂ ಈಕೆ ಯೋಚನೆ ಮಾಡ್ಬೋದಾಗಿತ್ತಲ್ವಾ ಅನ್ನುವಂಥ ಮಾತುಗಳು ಈಗಾಗಲೇ ಅಲ್ಲಿ ಕೇಳಿ ಬರ್ತಾ ಇದೆ. ಅವರ ಪತಿ ಘಟನಾ ಸ್ಥಳದಲ್ಲಿ ದುಃಖ ತಪ್ತರಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಅವರ ಸಹೋದ್ಯೋಗಿಗಳು ಅವರ ಜೊತೆಯಲ್ಲಿದ್ದು ಅವ್ರನ್ನ ಸಮಾಧಾನ ಮಾಡುವಂಥ ಕೆಲಸ ಆಗ್ತಿರೋದನ್ನ ಗಮನಿಸ್ತಾ ಇದ್ದೀವಿ.